ಟೈಫಾಯ್ಡ್ ಜ್ವರದಲ್ಲಿ ಹೆಂಗಿರುತ್ತೆ ಗೊತ್ತಾ? ಜ್ವರ ದಿನ ಜಾಸ್ತಿ ಆಗುತ್ತೆ. 102, 103, 104 ಡಿಗ್ರಿ ಭಯಂಕರ ಚಳಿ ಜ್ವರ ಅಂತ ತಡ್ಕೊಳಕ್ಕಾಗಲ್ಲ ನಿಂಗೆ, ಅಷ್ಟು ಜ್ವರ. ಅದಕ್ಕೆ ನಾವು ಸ್ಟೆಪ್ ಲ್ಯಾಡರ್ ಪ್ಯಾಟರ್ನ್ ಆಫ್ ಫೀವರ್ ಅಂತ ಕರಿತೀವಿ. ಅಂದರೆ ದಿನ ನಾನು ಏನು ಜ್ವರದ ಮದ್ದು ತೊಗೊಂಡ್ರು 102, 103, 104 ಡಿಗ್ರಿ ಜ್ವರ ಆ ಲೆವೆಲಿಗೆ ಹೋಗ್ತಿರುತ್ತೆ. ಆಮೇಲೆ ಹೊಟ್ಟೆನೂ ತಡ್ಕೊಳಕ್ಕಾಗಲ್ಲ. ಡಾಕ್ಟ್ರುಗಳು ಪರೀಕ್ಷೆ ಮಾಡಿದಾಗ ನಿನ್ನ ಲಿವರ್ ದೊಡ್ಡದಾಗಿರುತ್ತೆ, 2, 3 ಬ್ಲಡ್ಸ್ ಲಿವರು ಸ್ಪ್ಲೀನ್ ಅಂತ ಕರಿತೀವಿ, ಅದು ದೊಡ್ಡದಾಗಿರುತ್ತೆ. ಅದಕ್ಕೆ ನಾವು ಟೈಫಾಯ್ಡ್ ಅಂತ ಕರಿತೀವಿ. ಅದು 2 ವಾರ ತನಕ ಇರುತ್ತೆ. 1 ವಾರ 2 ವಾರ ತನಕ ಜ್ವರ ಇರುತ್ತೆ. 3 ವಾರ ತನಕ ಒಂದ್ಸಲ ಸ್ಪ್ರೆಡ್ ಆಗುತ್ತೆ. ಅದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಕರಳಲ್ಲಿ ಕೆಲವು ಪ್ಯಾಚಸ್ ಆಗ್ತವೆ, ಅದರಿಂದ ಜ್ವರ ಬರ್ತಾ ಹೋಗುತ್ತೆ. ಆಮೇಲೆ ಅದು ಬ್ಲಡ್ ರಿಪೋರ್ಟ್ ತೋರಿಸಿದೆಯಲ್ಲ 1:80 ಅಂತಿದೆ ಅದರ ಟೈಟ್ರ್. ಆ ಟೈಟರ್ ಅಂತ ಕರಿತೀವಿ, ವೈಡಾಲ್ ಟೈಟ್ರ್. ಅದು 1:80 ನಾರ್ಮಲ್, ಅದು ಟೈಫಾಯ್ಡ್ ಅಲ್ಲ ಅಂತ. ತುಂಬ ಜನ ಡಾಕ್ಟರ್ಸ್ಗಳು ಕನ್ಫ್ಯೂಷನ್ ಮಾಡ್ಕೊಂಡು ಟೈಫಾಯ್ಡ್ ಮಾತ್ರ ಕೊಟ್ಬಿಡ್ತಾರೆ. ಅದು ತಪ್ಪು, ಟೈಫಾಯ್ಡ್ ಅಲ್ಲ ಅದು. ಎರಡನೇದು 1:160, 160 ಬಂದ್ರೂ ಟೈಫಾಯ್ಡ್ ಅಲ್ಲ ಅದು. ಯಾವಾಗ 160 ಮೇಲೆ ಹೋಗುತ್ತೆ, 300, 320 ತನಕ ಹೋಗುತ್ತೆ, ಅವಾಗ ಅದಕ್ಕೆ ನಾವು ಟೈಫಾಯ್ಡ್ ಅಂತ ಕರಿತೀವಿ. ಅವಾಗ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಬೇಕು. ಮುಂಚೆ ಎಲ್ಲ ಸಹ ಟೈಫಾಯ್ಡಿಗೆ 21 ದಿನ ಟ್ರೀಟ್ಮೆಂಟ್ ಕೊಡ್ತಿದ್ರು. ಈಗೆಲ್ಲ ಬರೀ 1 ವಾರದಲ್ಲೇ ಒಳ್ಳೊಳ್ಳೆ ಮಾತ್ರೆಗಳು ಬಂದಿದ್ದಾವೆ. ಸರಿಯಾದ ರೀತಿಯಲ್ಲಿ ಆ್ಯಂಟಿಬಯೋಟಿಕ್ ಹಾಕ್ಬಿಟ್ರು ಅಂದರೆ ಬರೀ 1 ವಾರದಲ್ಲಿ ಜಲ್ದಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮಗಿದ್ದಿದ್ದು ಟೈಫಾಯ್ಡ್ ಅಲ್ಲ.